ಮಳೆಗಾಲ ಶುರುವಾಯಿತು. ಜಲಪಾತಗಳಿಗೆ ವಿಸಿಟ್ ಮಾಡೋದು ಸರ್ವೇ ಸಾಮಾನ್ಯ. ಆದ್ರೆ ಹೋಗಿ ಹಾಗೆ ಬಂದ್ರೆ ಪರವಾಗಿಲ್ಲ, ಹುಚ್ಚಾಟ ಆಡೋದು ಗೊತ್ತಾಗ್ತಾ ಇದೆ. ಜೋಗ್ ಜಲಪಾತದಲ್ಲಿ 3 ಪ್ರವಾಸಿಗರು ಹುಚ್ಚಾಟ ಆಡಿರೋದು. ರಾಜ ಫಾಲ್ಸ್ ಬಳಿ ಡೇಂಜರ್ ಕಲ್ಲು ಬಂಡೆ ಮೇಲೆ ಚಿತ್ರೀಕರಣ ಮಾಡೋದಕ್ಕೂ ಮುಂದಾಗಿದ್ದಾರೆ. ನಿರ್ಬಂಧ ಇದೆ, ಆಗಿದ್ರೂ ಕೂಡ ಅಕ್ರಮವಾಗಿ ರಾಜ ಫಾಲ್ಸ್ಗೆ ಪ್ರವೇಶವನ್ನ ಕೊಟ್ಟಿದ್ದಾರೆ. ಕಲ್ಲಿನ ತುದಿಯಲ್ಲಿ ನಿಂತ್ಕೊಂಡು ಹುಚ್ಚಾಟ ಆಡಿರೋದು ಪ್ರವಾಸಿಗರು. ಯೂಟ್ಯೂಬರ್ ಸೇರಿ 3 ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಜೋಗಿನಕೊಪ್ಪ ಮೂಲದ ಮೋಹನ ಶುಭಕರ ಗೌಡ, ಭರತ ಗೌಡ ಹಾಗೆ ಮದನ ಗೌಡ ವಿರುದ್ಧ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ದಾಖಲಾಗಿದೆ. ಮಳೆಗಾಲ ಆರಂಭ ಆಯಿತು ಅಂತ ಹೇಳಿದ್ರೆ ಮಲೆನಾಡು ಭಾಗಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ಜಲಪಾತಗಳಿಗೆ ವಿಸಿಟ್ ಮಾಡೋದು, ಅದರಲ್ಲೂ ಈಗಿನ ಟ್ರೆಂಡ್ ನಿಮಗೆ ಗೊತ್ತಿದೆ. ಇನ್ಸ್ಟಾಗ್ರಾಮ್ ಅಂತೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋವನ್ನ ಹಾಕಬೇಕು, ಲೈಕ್ಸು, ಶೇರು ಅಥವಾ ಕಮೆಂಟ್ಗಳನ್ನ ಪಡ್ಕೊಳ್ಬೇಕು, ಒಂದು ರೀತಿ ಟ್ರೆಂಡ್ ಕ್ರಿಯೇಟ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಿಂದ ಮಲೆನಾಡಿಗಳಿಗೆ ಪ್ರವೇಶವನ್ನ ಕೊಡ್ತಾರೆ. ಆದ್ರೆ ಅಲ್ಲಿ ಸೂಚನಾ ಫಲಕವನ್ನ ಹಾಕಿರ್ತಾರೆ, ದಯವಿಟ್ಟು ಬರಬೇಡಿ, ಕಾಲ್ಜಾರತ್ತೆ ಅಥವಾ ಮಳೆ ಶುರುವಾಗಿರೋದ್ರಿಂದ ಕಲ್ಲು ಬಂಡೆ ಮೇಲೂ ಕೂಡ ಪಾಚಿಯಂತಹ ಕೆಲ ಪದರಗಳು ನಿರ್ಮಾಣ ಆಗಿರುತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ನಿಮಗೆ ಅರ್ಥ ಆಗತ್ತೆ ಆತನ ಹುಚ್ಚಾಟ ಹೇಗಿದೆ ಅಂತ. ಜಸ್ಟ್ ಒಂದು ಫೋಟೋಗೋಸ್ಕರ ಪ್ರಾಣಕ್ಕೆ ಕುತ್ತು ತಂದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲೂ ಪ್ರತ್ಯೇಕವಾಗಿ ಗೊತ್ತಾಗಿದೆ ಯೂಟ್ಯೂಬರ್ ಅನ್ನೋದು, ಅಂದ್ರೆ ಯೂಟ್ಯೂಬ್ನಲ್ಲಿ ಹರಿಬಿಡಬೇಕು, ಜನರದನ್ನ ಲೈಕ್ ಮಾಡಬೇಕು ಅಂತ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಯಾರು ಹೊಣೆ? ಆಡಳಿತ ವರ್ಗದವರು ಏನ್ ಮಾಡ್ತಾರೆ? ಈಗಾಗಲೇ ಭದ್ರತಾ ದೃಷ್ಟಿಯಿಂದ ಅಲ್ಲಿಗೆ ಹೋಗಬಾರ್ದು ಅಂತ ಸೂಚನಾ ಫಲಕಗಳನ್ನ ಹಾಕಿರ್ತಾರೆ, ಅದನ್ನೂ ಕೂಡ ಧಿಕ್ಕರಿಸಿ ಹೋಗಿ ಕುಳಿತುಕೊಳ್ತಾರೆ ಅಂತ ಹೇಳಿದ್ರೆ ಅದೇನು ರೂಲ್ಸು ಕಂಡೀಷನ್ಸ್ಗೆಲ್ಲ ಬೆಲೆನೇ ಇಲ್ವಾ ಅಂತ. ಸದ್ಯ 3 ಅರೆಸ್ಟ್ ಮಾಡಿ, ನಿರ್ಬಂಧ ಇದ್ರೂ ಹೇಗೆ ಹೋದ್ರಿ ಅಂತ ಪ್ರಶ್ನೆಗಳನ್ನ ಮಾಡಿದ್ದಾರೆ. ಸದ್ಯ ಮತ್ತೊಬ್ಬರಿಗೆ ಪ್ರಚೋದನೆ ಕೊಡುವಂತ ಕೆಲಸ ಅಲ್ವಾ ಇದು ಅಂತ ನೆಟ್ಟಿಗರು ಕೂಡ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಹತ್ರದಿಂದ ನೀರು ಬೀಳ್ತಾ ಇದೆ, ಕೆಳಗಡೆ ಫುಲ್ಲು ಪ್ರಪಾತ ಗೈಸ್, ಫುಲ್ ಹೆದರಿಕೆ ಬೇರೆ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ವ್ಯೂ ಮಾತ್ರ ಹೇಗಿದೆ ಗೈಸ್, ಹೆಂಗಿದೆ ಹುಡುಗರ ತುದಿಗೆ ಹೋಗಕ್ಕೆ ಆಗ್ತಿಲ್ಲ ಗೈಸ್, ತುದಿಗೆ ಹೋಗಕ್ಕೆ ಆಗ್ತಿಲ್ಲ, ಹೆದರಿಕೆ ಆಗ್ತಿದೆ. ಸಖತ್ತಾಗಿದೆ ಗೈಸ್. ಯಾವ ತರ ಇದೆ ಅಂದ್ರೆ ತೋರಿಸ್ತೀನಿ ನೋಡಿ. ನೋಡಿ ಗೈಸ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಜೋಗ್ ಫಾಲ್ಸಿನ ಎಂಟ್ರಿ ವ್ಯೂ ಪಾಯಿಂಟ್. ಅದು ಎಲ್ಲ ಬಂದು ಅಲ್ಲೇ ನೋಡ್ಕೊಂಡು ಹೋಗ್ತಾರೆ. ಬಟ್ ಜೋಗ್ ಫಾಲ್ಸಿನ ಬ್ಯಾಕ್ ಒಂದಿದೆ ನೋಡಿ, ನೀರು ಬೀಳುವಂತಹ ಸ್ಪಾಟ್ ಇದೆ ನೋಡಿ, ಏನು ಸಖತ್ತಾಗಿದೆ ನೋಡಿ, ಹೇಗೆ ಕಾಣಿಸ್ತಿದೆ ನೋಡಿ. ವಾವ್, ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಜೀವ ಬಾಯಿಗೆ ಬರುತ್ತೆ ಗೈಸ್. ಫುಲ್ಲು ಡೀಪ್ ಇದೆ, ಅಬ್ಬಾ ತುದಿ ಹೋಗಿ ನೋಡೋಕ್ಕೆ ಆಗಲ್ಲ ನೋಡಿ. ಮಲ್ಕೊಂಡೇ ನೋಡಬೇಕು ಗೈಸ್, ಎಲ್ಲಂತೂ ಕುತ್ಕೊಂಡು ನಿಂತ್ಕೊಂಡು ನೋಡೋಕ್ಕೆ ಆಗಲ್ಲ, ನಿಂತ್ಕೊಂಡಂತೂ ನೋಡೋಕ್ಕೆ ಆಗಲ್ಲ, ಮಲ್ಕೊಂಡೇ ನೋಡ್ಬೇಕು. ಫುಲ್ ಹೆದರಿಕೆ. ಹೇಗಿತ್ತು ಎಕ್ಸ್ಪೀರಿಯನ್ಸು?